ಎಲ್ರಿಗೂ ನಮಸ್ಕಾರ. ನಿನಗೊಬ್ರಿಗೆ ಮಾತ್ರ ನಮಸ್ಕಾರ. ಗಿಲ್ಲಿ ವಿನ್ ಆಗ್ಲೇಬೇಕು. ನಮ್ಗೆ ಬಡವರು ವಿನ್ ಆಗ್ಲೇಬೇಕು. ನಾವಿಲ್ಲಂದ್ರೆ ಸುದೀಪ್ ಅವರು ಕಳಪೆ ಕಲ್ಲ ನಡಿತೀವಿ, ಪಾದಯಾತ್ರೆ ಮಾಡ್ತೀವಿ. ಸ್ವಾಮಿ, ನೀವಿಷ್ಟು ಪಾದಯಾತ್ರೆ ಮಾಡೋರು ಹುಟ್ಟಿದ ಮಗುವಿನಿಂದ ಸಾಯೋ ಅಜ್ಜಿ ತನಕ ಅತ್ಯಾಚಾರ ನಡೆಯುತ್ತಲ್ಲ, ಹಾಗೆ ಪಾದಯಾತ್ರೆ ಮಾಡಿಲ್ಲ? ಅಣ್ಣನ ಮಾತಲ್ಲಿ ತೂಕ ಇದೆ, ತೂಕ ತೂಕ. ಕೆಲಸ ಇಲ್ಲ ಅಂತೇಳಿ ಪಾಪ ನಿರುದ್ಯೋಗಿಗಳು ಊರ್ ತಿರುಗ್ತಾ ಇದ್ದಾರೆ, ಹಾಗ್ಯಾಕ್ರಿ ಪಾದಯಾತ್ರೆ ಮಾಡಿಲ್ಲ? ಅಣ್ಣ, ಅವ್ರು ಊರಿಂದ ಊರಿಗೆ ತಿರುಗ್ತಾ ಇದಾರೆ ಅಂತ ಅಂದಾಗ ನಾವು ಅವ್ರ ಜೊತೆ ತಿರುಗಿದ್ರೆ ಅಂದ್ರೆ ಪಾದಯಾತ್ರೆ ಮಾಡಿದ್ರೆ, ತಿರುಗೋದು ಅಂತಂದ್ರೆ ಪಾದಯಾತ್ರೆ ಅಂತಾನೆ ಅರ್ಥ ಅಣ್ಣ. ನೀನ್ ದಡ್ಡನ್ ಮಗ, ನಿನಗೆ ಅದು ಗೊತ್ತಿಲ್ಲ. ತಿರುಗೋದು ಅಂತಂದ್ರೆ ಪಾದಯಾತ್ರೆ ಅಣ್ಣ. ನಾವು ಅದ್ರ ಜೊತೆ ನಾವು ಪಾದಯಾತ್ರೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಾರಲ್ಲ, ನಾವು ಅವ್ರ ಜೊತೆ ಪಾದಯಾತ್ರೆ ಮಾಡಬಾರ್ದು. ಜ್ಯೂಸು, ಮಿರುಂಡ, ಶಾವಿನಪ್ಪು ಕೊಡಬೇಕು, ಖುಷಿ ಆಗ್ತಾರಣ್ಣ. ಅದೇನು ಬೇಡ, ಅದೆಷ್ಟು ಬರಪೀಡಿತ ಪ್ರದೇಶಗಳಿಗೆ ನೀರು ಕೊಡ್ಬೇಕಂತ ಪಾದಯಾತ್ರೆ ಮಾಡಿಲ್ಲ? ಯಾಕ್ರಿ ಪಾದಯಾತ್ರೆ ಮಾಡ್ಲಿಲ್ಲ? ನೋಡ್ರಿ, ಎಲ್ಲರಿಗೂ ಹೇಳತ್ತೀನಿ ಕೇಳಿಸ್ಕೊಳ್ರಿ. ಇನ್ನ ಯಾವುದೇ ಸಮಸ್ಯೆ ಬಂದ್ರು ಪಾದಯಾತ್ರೆ ಮಾಡ್ಬೇಕು. ಅಣ್ಣ ಮಾತ್ರ ಪಾದದ ಮೇಲೆ ಪಾದ ಹಾಕೊಂಡ್ ಕೂತ್ಕೊಂತಾರೆ, ಅಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂತಾರೆ. ನೀವೆಲ್ಲ ಪಾದಯಾತ್ರೆ ಮಾಡ್ಬೇಕು. ಅವತ್ ತರ ಚಪ್ಪಳಿ ಬೇಕು ಕೇಳ್ರಿ, ಅಣ್ಣ ಕೊಡಿಸ್ತಾನೆ ಪಾದಯಾತ್ರೆಗೆ. ಇನ್ನೊಂದು, ಅಷ್ಟು ಪಾದಯಾತ್ರೆ ಮಾಡೋರಾದ್ರೆ ರಕ್ಷಿತ್ ಅವರಿಗೂ ಮಾಡಿ, ಅವ್ರು ಗಿಲ್ಲಿಗಿಂತಾನು ಮಾಡೋರು ಪಾಪ. ಲೇ ಅಣ್ಣ, ಅವಾಗಲೇ ತಾನೇ ಗಿಲ್ಲಿಗೆ ನೀವು ಪಾದಯಾತ್ರೆ ಮಾಡಬೇಡಿ. ಆಫ್ಟರ್ ಆಲ್ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಮಾಡ್ಬೇಕಾಗಿತ್ತು, ಇದಕ್ಕೆ ಮಾಡ್ಬೇಕಾಗಿತ್ತು, ಹಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದ ನೀನು. ಈಗ ರಕ್ಷಿತ್ ಪಾದಯಾತ್ರೆ ಮಾಡ್ಬೋದು ಅಂತ ಅಂತೀಯಲ್ಲ? ಅಲ್ಲ, ರಕ್ಷಿತ ಏನು ಕಾಶ್ಮೀರ ಗುಡ್ಡದಲ್ಲಿ ಮಿಲಿಟರಿ ಥರ ದೇಶ ಕಾಯ್ತಿದ್ದಾಳ? ಅವಳು ಗಿಲ್ಲಿ ಥರ ಬಿಗ್ ಬಾಸ್ ಮನೆ ಒಳಗಡೆ ಇರೋದು. ಆ ಹುಡುಗಿ ಮಾಡ್ಬೋದಲ್ವಾ? ಮಾಡಲ್ಲ. ಸರಿ, ಈ ಗಿಲ್ಲಿ ಅವ್ರು ಅಷ್ಟು ಬಡವರಾಗಿ ಹೋದ್ರ, ಜೀ ಕನ್ನಡದಲ್ಲಿ ಅದೆಷ್ಟು ಶೋ ಮಾಡಿದ್ರೆ, ಫ್ರೀ ಆಗಿ ಮಾಡ್ಕೊಂಡ್ ಬಂದ್ರ, ನಮಗೆ ಹಣ ಬೇಡ. 60 ಶೋ ಆಗಿದೆ. 60 ಶೋನಾ? ಅಣ್ಣ, ಅದನ್ನ ಹೇಳಕ್ ನಿಂಗೆ ಹೆಂಗಾದ್ರೂ ಮನ್ಸು ಬಂತು? ಯಾವ ಬಾಯಿಂದ ಹೇಳ್ತಾ ಇದೀಯೋ? ಅಲ್ಲ, ನೀನ್ ಮೇಲಿರೋ ಬಾಯಿಂದಾನೇ ಹೇಳ್ತಾ ಇರೋದಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಲೋ ಅಣ್ಣ, ಅವನು ಒಂದ್ 4-5 ಶೋ ಮಾಡಿರ್ಬೋದು. ಆದ್ರೆ ಹೆಂಗ್ ಇಷ್ಟು ಸುಳ್ಳು ಹೇಳ್ತೀಯೋ? ನಿನ್ ಡಾಕ್ ಸತೀಶನ್ ತಮ್ಮನೇ ಇರ್ಬೇಕು. ನಾನು ಇಷ್ಟೋ ತನಕ ಅಣ್ಣ ಹೇಳ್ತಿರೋ ಮಾತಲ್ಲಿ ತೂಕ ಈತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅಣ್ಣನ ಬಣ್ಣ ಇವಾಗ ಬಯಲಾಯ್ತು. ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಮೇಜ್ ಕಾಣ್ತಾ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಏನಂತ ಹೇಳಿದ್ರೆ ನೋಡಿ, ಇವರು ಅಮಾಯಕರಂತ ಹೇಳಿ ಎಲ್ಲ ಕಡೆ ಹೋದ್ರು ವಿನ್ ಆಗ್ತಿದ್ದಾರೆ. ಅಣ್ಣ ಇವಾಗಿಂದ ಮಾತ್ರ ಅಲ್ಲ, ಬಿಗ್ ಬಾಸ್ ಪ್ರಾರಂಭದಿಂದನೂ ಗಿಲ್ಲಿಗೆ ಆಪೋಸಿಟ್ಟೆ. ಅಣ್ಣ, ನೀನು ಗಿಲ್ಲಿಗೆ ಆಪೋಸಿಟ್ ಆಗದೇನೆ ಈ ಮಾತು ಹೇಳಿದ್ರೆ ನಿನ್ನ ಮಾತಲ್ಲಿ ಒಂದು ಅರ್ಥ ಇರ್ತಿತ್ತು. ಒಂದು 100 ಗ್ರಾಮ್ ಏನು, 1,000, 1 ಕ್ವಿಂಟಾಲ್ ತೂಕ ಇರ್ತಿತ್ತು. ಆದರೆ ನೀನು ಅವನ ಆಪೋಸಿಟ್ ಇದ್ದು ಈ ಮಾತು ಹೇಳಿದೆ ನೋಡು, ಅವನ ಅಜ್ಜಿ ನೀನೇ ಸರಿ ಇಲ್ಲ ಅಂತ ನನಗೆ ಪಕ್ಕ ಆಯಿತು. ಆಮೇಲೆ ನೋಡೋರಿಗೂ ಪಕ್ಕ ಆಯಿತು. ಏನರಪ್ಪ, ಒಂದು ಕಮೆಂಟ್ ಹಾಕ್ಬಿಡಿ.